ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೆಯವರು KCET ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟನ್ನು ಮಧ್ಯಾಹ್ನ 1 ನಂತರ ಪಬ್ಲಿಷ್ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, ಅಥವಾ 3 ಗಂಟೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಸರ್ವರ್ ಯಾವಾಗ ಇರ್ತೈತಲ್ಲ ಆವಾಗ ಸರ್ವರನ್ನು ನೋಡ್ಕೊಂಡು ಅವರು ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ನೀವು ರಿಸಲ್ಟ್ ಬಂದ ತಕ್ಷಣ ನಾನು ರಿಸಲ್ಟನ್ನು ಚೆಕ್ ಮಾಡ್ತೇನೆ ಅಂತಂದರೆ ಆವಾಗ ಸರ್ವರ್ ಬ್ಯುಸಿ ಆಗಿರೋದ್ರಿಂದ ರಿಸಲ್ಟ್ ಕೂಡ ಬರೋದಿಲ್ಲ. ನೀವು ಬೆಟ್ರಾಗಿ 5 ಗಂಟೆ ಅಥವಾ 6 ಗಂಟೆ ನಂತರ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಇದೇನು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಕೈತಲ್ಲ ನಿಮಗೆ, ಅದೇ 99% ಸ್ಟೂಡೆಂಟ್ಸ್ಗೆ ಅದೇ ಫೈನಲ್ ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ ರಿಮೈನಿಂಗ್ 1% ಸ್ಟೂಡೆಂಟ್ಸ್ಗೆ ಮಾತ್ರ ಈ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟು ಬೇರೆ ಕಾಲೇಜ್ ಅಲಾಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈಗ ಫಸ್ಟ್ ರೌಂಡ್ ಮುಂಚೆ ಏನು ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರಲ್ಲ, ಪ್ರೊವಿಷನಲ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿ ರೇಟಿಂಗನ್ನು ಬಿಟ್ಟಿದ್ರು. ಇವಾಗ ಇನ್ನು ನಾಳೆ ಅಥವಾ ನಾಡಿದ್ದು ಆಪ್ಷನ್ ಎಂಟ್ರಿ ರೇಟಿಂಗನ್ನು ಬಿಡ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಅವರು ಆಪ್ಷನ್ ಎಂಟ್ರಿ ರೇಟಿಂಗನ್ನು ಬಿಡೋದಿಲ್ಲ. ಇವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಈ ಪ್ರೊವಿಷನಲ್ ರಿಸಲ್ಟ್ ಆದ ನಂತರ ಆಪ್ಷನ್ ಎಂಟ್ರಿ ರೇಟಿಂಗನ್ನು ಅನೌನ್ಸ್ ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತು ಈಗ ಫಸ್ಟ್ ರೌಂಡಲ್ಲಿ ನನ್ನ ಸೀಟ್ ಸಿಕ್ಕಿಲ್ಲ, ಈಗ ಸೆಕೆಂಡ್ ರೌಂಡಲ್ಲೂ ನನ್ನ ಸೀಟ್ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡ್ಬೇಕಂತಂದರೆ ನೀವು ಸೆಕೆಂಡ್ ಎಕ್ಸ್ಟರ್ನ್ ರೌಂಡ್ಗೆ ಮುಂದೆ ಹಾಜರಾಗಬೇಕು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್.